ಶ್ರೀ ಗುರುಭ್ಯೋ ನಮಃ. ಪ್ರಿಯ ಸ್ನೇಹಿತರೆ, ಎಲ್ಲರಿಗೂ ಈ ವೆಂಕಟೇಶ ಆಚಾರ್ಯನ ನಮಸ್ಕಾರಗಳು. ಸ್ನೇಹಿತರೆ, ಒಂದು ಜಾತಕವನ್ನು ವಿಶ್ಲೇಷಣೆ ಮಾಡುವಾಗ ಆ ವ್ಯಕ್ತಿಗೆ ಒಂದು ಸಂಭವ ಯಾವಾಗ ನಡೆಯುತ್ತೆ ಎಂದು ನಿರ್ಣಯ ಮಾಡುವುದಕ್ಕೆ ದಶಾಭುಕ್ತಿ ಕಾಲಗಳು ಎಷ್ಟು ಮುಖ್ಯವಾದ ಅಂಶಗಳು ಎನ್ನುವುದನ್ನು ನಾವು ಈ ಹಿಂದಿನ ವಿಡಿಯೋದಲ್ಲಿ ನೋಡಿದೆವು. ಅದರಲ್ಲಿ ದಶಾಕಾಲ ಅಂದರೆ ಏನು, ಅದು ಯಾವ ಗ್ರಹದ ದಶಾದಿಂದ ಶುರುವಾಗತ್ತೆ ಎಂದು ನೋಡಿದ್ದೀವಿ. ಅದರ ಜೊತೆ ಒಂದೊಂದು ಗ್ರಹದ ದಶಾ ಎಷ್ಟು ವರ್ಷಗಳ ಕಾಲ ನಡೆಯುತ್ತದೆ ಎಂದು ನೋಡಿದ್ದೇವೆ. ಆಮೇಲೆ ಒಂದೊಂದು ಗ್ರಹದ ದಶಾ ಕಾಲದಲ್ಲಿ 9 ಗ್ರಹಗಳ ಭುಕ್ತಿ ಕಾಲಗಳು ನಡೆಯುತ್ತೆ ಎಂದು ಹೇಳಿದೆ. ಸ್ನೇಹಿತರೆ, ಈ ವಿಡಿಯೋದ ಮೊದಲನೆಯ ಭಾಗವನ್ನು ನೀವು ನೋಡಲಿಲ್ಲ ಅಂದ್ರೆ ಅದನ್ನು ನೋಡಿದ ಮೇಲೆ ಈ ವಿಡಿಯೋವನ್ನು ನೋಡಿದರೆ ದಶಾ ಭುಕ್ತಿಗಳ ಕಾಲದ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಳ್ಳಬಹುದು. ಇವತ್ತಿನ ಈ ಎರಡನೇ ಭಾಗದಲ್ಲಿ ದಶಾ ಕಾಲದಲ್ಲಿ ಬರುವ ಭುಕ್ತಿ ಕಾಲಗಳನ್ನು ಹೇಗೆ ಲೆಕ್ಕಾಚಾರ ಮಾಡುವುದು ಎಂದು ನೋಡೋಣ. ಮತ್ತು ನಮ್ಮ ಜಾತಕದ ಪ್ರಕಾರ ಇವತ್ತಿನ ದಿನ ಯಾವ ದಶಾಭುಕ್ತಿ ನಡೆಯುತ್ತದೆ ಎಂದು ತಿಳಿದುಕೊಳ್ಳೋಣ. ಸ್ನೇಹಿತರೆ, ದಶಾಭುಕ್ತಿ ಬಗ್ಗೆ ಇಲ್ಲಿಯವರೆಗೆ ಹೇಳಿದನ್ನು ನಿಧಾನವಾಗಿ ಕೇಳಿ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ಬನ್ನಿ, ದಶಾಕಾಲದಲ್ಲಿ ಭುಕ್ತಿಗಳ ಕಾಲಗಳನ್ನು ಹೇಗೆ ಲೆಕ್ಕಾಚಾರ ಮಾಡುವುದು ಎಂದು ನೋಡೋಣ. ಸ್ನೇಹಿತರೆ, ನಮ್ಮೆಲ್ಲರಿಗೂ ಗೊತ್ತಿದೆ ಒಂದೊಂದು ಗ್ರಹದ ದಶಾಕಾಲಗಳು ಎಷ್ಟು ಅಂತ. ಕೇತುವಿಗೆ 7 ವರ್ಷಗಳ ಕಾಲ ದಶಾಭುಕ್ತಿ ಇದೆ, ಶುಕ್ರನಿಗೆ 20 ವರ್ಷಗಳ ಕಾಲ, ಸೂರ್ಯನಿಗೆ 6 ವರ್ಷಗಳ ಕಾಲ, ಚಂದ್ರನಿಗೆ 10 ವರ್ಷಗಳು, ಕುಜನಿಗೆ 7 ವರ್ಷಗಳು, ರಾಹುವಿಗೆ 18 ವರ್ಷಗಳು, ಗುರುವಿಗೆ 16 ವರ್ಷಗಳು, ಶನಿಗೆ 19 ವರ್ಷಗಳು, ಬುಧನಿಗೆ 17 ವರ್ಷಗಳು ಎಂದು ಎಲ್ಲಾ ಗ್ರಹಗಳು ತಮ್ಮ ತಮ್ಮ ಕಾಲಗಳಲ್ಲಿ ಕಾರಕತ್ವ ಫಲಗಳನ್ನು ಒಟ್ಟು 120 ವರ್ಷಗಳ ಕಾಲ ಕೊಡುತ್ತವೆ. ಒಂದು ಗ್ರಹದ ದಶಾಕಾಲದಲ್ಲಿ ಬರುವ ಒಂದು ಗ್ರಹದ ಭುಕ್ತಿ ಕಾಲವನ್ನು ಕಂಡುಹಿಡಿಯಕ್ಕೆ ಒಂದು ಸಣ್ಣ ಫಾರ್ಮುಲಾ ಕೊಟ್ಟಿದ್ದೇನೆ. ಇಲ್ಲಿ ನೋಡಿ, ದಶಾನಾಥನ ದಶಾಕಾಲ ಮತ್ತು ಭುಕ್ತಿನಾಥನ ದಶಾಕಾಲ ಆದ ಇವೆರಡನ್ನು ಗುಣಿಸಬೇಕು. ಅದರಿಂದ ಸಿಕ್ಕುವ ಫಲಿತಾಂಶವನ್ನು 10ರಿಂದ ವಿಂಗಡಿಸಬೇಕು. ವಿಂಗಡಿಸಿದ ಮೇಲೆ ಸಿಕ್ಕುವ ಫಲಿತಾಂಶವನ್ನು ಭುಕ್ತಿ ಕಾಲದ ತಿಂಗಳುಗಳಾಗಿ ಪರಿಗಣಿಸಬೇಕು. ಸ್ನೇಹಿತರೆ, ನಿಮಗೆ ಅರ್ಥ ಆಗಿರ್ಬೋದು. ಮತ್ತೊಂದ್ಸರಿ ಹೇಳ್ತೀನಿ. ಒಂದು ಗ್ರಹದ ಭುಕ್ತಿ ಕಾಲ ಎಷ್ಟು ಅಂತ ಕಂಡುಹಿಡಿಯಕ್ಕೆ ದಶಾನಾಥನ ದಶಾಕಾಲ ಮತ್ತು ಭುಕ್ತಿನಾಥನ ದಶಾಕಾಲ ಎರಡನ್ನು ಗುಣಿಸಬೇಕು. ಗುಣಿಸಿದ ಮೇಲೆ ಸಿಕ್ಕುವ ಫಲಿತಾಂಶವನ್ನು 10ರಿಂದ ವಿಂಗಡಿಸಬೇಕು. ಆ ವಿಂಗಡಿಸಿದ ಮೇಲೆ ಸಿಕ್ಕುವ ಫಲಿತಾಂಶವನ್ನು ಭುಕ್ತಿ ಕಾಲದ ತಿಂಗಳುಗಳಾಗಿ ಪರಿಗಣಿಸಬೇಕು. ಇದು ತುಂಬಾ ಸುಲಭ, ನೋಡಕ್ಕೆ ಸ್ವಲ್ಪ ಕಷ್ಟವಾಗಿ ಕಾಣಿಸುತ್ತೆ ಅಷ್ಟೇ. ಉದಾಹರಣೆಗೆ, ಶುಕ್ರನ ದಶಾಕಾಲ 20 ವರ್ಷಗಳು ಎಂದು ಗೊತ್ತಿದೆ. ಆ ಶುಕ್ರನ ದಶಾಕಾಲದಲ್ಲಿ ಮೊದಲನೆಯ ಭುಕ್ತಿ ಶುಕ್ರ ಭುಕ್ತಿಯಾಗಿ ಬರುತ್ತೆ. ಅಂದರೆ ಒಂದೊಂದು ಗ್ರಹದ ದಶಾಕಾಲ ಶುರುವಾಗುವಾಗ ಆ ಗ್ರಹದ್ದೇ ಸ್ವಯಂ ಭುಕ್ತಿಯಲ್ಲಿ ಶುರುವಾಗತ್ತೆ. ಇದನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ. ಶುಕ್ರ ದಶಾ ಅಂದ್ರೆ ಮೊದಲನೆಯ ಭುಕ್ತಿ ಶುಕ್ರ ಭುಕ್ತಿ ಆಗತ್ತೆ. ಗುರು ದಶಾ ಅಂದ್ರೆ ಮೊದಲನೆಯ ಭುಕ್ತಿ ಗುರು ಭುಕ್ತಿ ಆಗತ್ತೆ. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಆ ಶುಕ್ರ ದಶಾದಲ್ಲಿ ಶುಕ್ರ ಭುಕ್ತಿ ಕಾಲದ ಅಳತೆ ಎಷ್ಟು ಅಂತ ಲೆಕ್ಕಾಚಾರ ಮಾಡ್ಬೇಕಂದ್ರೆ, ದಶಾನಾಥ ಶುಕ್ರನ ದಶಾ 20 ವರ್ಷಗಳು ಮತ್ತು ಭುಕ್ತಿನಾಥನ, ಇಲ್ಲಿ ಭುಕ್ತಿನಾಥ ಶುಕ್ರನೇ ಬರ್ತಾನೆ, ಭುಕ್ತಿನಾಥನ ದಶಾಕಾಲ 20 ವರ್ಷಗಳು. ಎರಡನ್ನು ಗುಣಿಸಿದ್ರೆ ನಮಗೆ ಸಿಕ್ಕುವ ಫಲಿತಾಂಶ 400 ಆಗತ್ತೆ. ಅದನ್ನು 10ರಿಂದ ವಿಂಗಡಿಸಬೇಕು. ಅದರಿಂದ ಸಿಕ್ಕುವ ಫಲಿತಾಂಶ 40+0 ಆಗುತ್ತೆ. ಆ ಫಲಿತಾಂಶವನ್ನು ತಿಂಗಳುಗಳಾಗಿ ಭಾವಿಸಬೇಕು. ಅಂದರೆ 40 ತಿಂಗಳುಗಳ ಕಾಲ ಅಂದ್ರೆ 3 ವರ್ಷ 4 ತಿಂಗಳು ಶುಕ್ರ ದಶಾದಲ್ಲಿ ಶುಕ್ರ ಭುಕ್ತಿ ಕಾಲ ಇರುತ್ತದೆ. ಎಷ್ಟು ಈಸಿಯಾಗಿದೆ ನೋಡಿ. ಶುಕ್ರ ದಶಾ ಕಾಲದಲ್ಲಿ ಶುಕ್ರ ಭುಕ್ತಿ ಮುಗಿದ ಕೂಡಲೇ ಸೂರ್ಯ ಭುಕ್ತಿ ಶುರುವಾಗುತ್ತೆ. ನಿಮಗೆ ಗೊತ್ತಿದೆ, ದಶಾನಾಥನಾದ ಶುಕ್ರನ ದಶಾಕಾಲ 20 ವರ್ಷಗಳು ಮತ್ತು ಸೂರ್ಯನ ದಶಾಕಾಲ 6 ವರ್ಷಗಳು. ಅಂದರೆ ಸೂರ್ಯ ಭುಕ್ತಿನಾಥ ಇಲ್ಲಿ ಸೂರ್ಯವಾಗುತ್ತಾನೆ. ಅವನ ದಶಾಕಾಲ 6 ವರ್ಷಗಳು ಆಗುತ್ತೆ. ಅಂದರೆ 20 ವರ್ಷ ಮತ್ತು 6 ವರ್ಷ ಎರಡನ್ನು ಗುಣಿಸುವಾಗ 120 ಬರುತ್ತೆ. ಅದನ್ನು 10ರಿಂದ ವಿಂಗಡಿಸುವಾಗ ನಮಗೆ ಸಿಕ್ಕುವುದು 12 ತಿಂಗಳು. ಅಂದರೆ ಶುಕ್ರ ದಶಾ ಕಾಲದಲ್ಲಿ ಸೂರ್ಯನ ಭುಕ್ತಿ 1 ವರ್ಷ ಕಾಲ ನಡೆಯುತ್ತೆ. ಅದೇ ರೀತಿ ಶುಕ್ರ ದಶಾದಲ್ಲಿ ಸೂರ್ಯ ಭುಕ್ತಿ ಮುಗಿದ ಕೂಡಲೇ ಚಂದ್ರ ಭುಕ್ತಿ ಶುರುವಾಗುತ್ತೆ. ಇಲ್ಲಿ ಶುಕ್ರನ ದಶಾಕಾಲ 20 ವರ್ಷ ಮತ್ತು ಚಂದ್ರನ ದಶಾಕಾಲ 10 ವರ್ಷ ಎರಡನ್ನು ಗುಣಿಸಿದರೆ
ನಮಗೆ ಬರುವುದು 200 ಆಗುತ್ತೆ. ಅದನ್ನು 10ರಿಂದ ವಿಂಗಡಿಸುವಾಗ ಫಲಿತಾಂಶ 20 ಬರುತ್ತೆ. ಅಂದರೆ 20 ತಿಂಗಳುಗಳ ಕಾಲ ಶುಕ್ರ ದಶಾದಲ್ಲಿ ಚಂದ್ರನ ಭುಕ್ತಿ ಕಾಲ ಇರುತ್ತೆ. ಅಂದ್ರೆ 1 ವರ್ಷ 8 ತಿಂಗಳು. ಆಮೇಲೆ ಚಂದ್ರ ಭುಕ್ತಿ ಮುಗಿದ ಕೂಡಲೇ ಕುಜ ಭುಕ್ತಿ ಶುರು ಆಗುತ್ತೆ. ಅವಾಗ ಶುಕ್ರನಿಗೆ 20 ವರ್ಷ, ಕುಜನಿಗೆ 7 ವರ್ಷ, ಎರಡನ್ನು ಗುಣಿಸಿದರೆ ನಮಗೆ ಸಿಕ್ಕೋದು 140. 140 10ರಿಂದ ವಿಂಗಡಿಸಿದರೆ ನಮಗೆ ಸಿಕ್ಕುವುದು 14 ಆಗುತ್ತೆ. 14 ತಿಂಗಳು ಅಂದ್ರೆ 1 ವರ್ಷ 2 ತಿಂಗಳುಗಳ ಕಾಲ ಶುಕ್ರ ದಶಾದಲ್ಲಿ ಕುಜನ ಭುಕ್ತಿ ಇರುತ್ತೆ. ಇದೇ ರೀತಿಯಲ್ಲಿ ಯಾವ ಗ್ರಹದ ದಶಾಕಾಲದಲ್ಲೂ ಭುಕ್ತಿ ಕಾಲಗಳನ್ನು ಲೆಕ್ಕಾಚಾರ ಮಾಡುವುದು ಬಹಳ ಸುಲಭವಾಗುತ್ತೆ. ಇನ್ನೊಂದು ಉದಾಹರಣೆ ಏನಂದರೆ, ರಾಹು ದಶಾ 18 ವರ್ಷಗಳು. ಅದರಲ್ಲಿ ರಾಹು ಭುಕ್ತಿ ಮೊದಲನೆಯ ಭುಕ್ತಿಯಾಗಿರುತ್ತೆ. ರಾಹು ಭುಕ್ತಿಗೆ ಇನ್ನೊಂದು 18 ವರ್ಷ ನಾವು ತಗೊಂಡು 18 ಮಲ್ಟಿಪ್ಲೈಡ್ ಬೈ 18 ಒಟ್ಟು 324 ಬರುತ್ತೆ. ಈ 324 10ರಿಂದ ವಿಂಗಡಿಸಿದರೆ ನಮಗೆ ಸಿಕ್ಕುವುದು 32 ಚುಕ್ಕೆ 4, ಅಂದರೆ 32 ತಿಂಗಳು. ಮತ್ತು ಉಳಿದ 0.4 ತಿಂಗಳನ್ನು ದಿನಗಳಾಗಿ ಮಾಡುವುದಕ್ಕೆ 30ರಿಂದ ಗುಣಿಸಿದರೆ ನಮಗೆ 12 ದಿನಗಳು ಬರುತ್ತೆ. ಅಂದರೆ ರಾಹು ದಶಾದಲ್ಲಿ ರಾಹು ಭುಕ್ತಿಯ ಕಾಲ 2 ವರ್ಷ 8 ತಿಂಗಳು 12 ದಿನಗಳಾಗಿ ಇರುತ್ತದೆ. ಸ್ನೇಹಿತರೆ, ಇನ್ನೊಂದು ಮುಖ್ಯಾಂಶ ಏನಂದರೆ, ಜನನ ಕಾಲದಲ್ಲಿ ಇರುವ ದಶಾಕಾಲದ ಅಳತೆ, ಅಂದರೆ ಮಗು ಹುಟ್ಟುವಾಗ ಇರುವ ದಶಾಕಾಲ ಎಷ್ಟು ವರ್ಷಗಳವರೆಗೆ ಇರುತ್ತೆ ಎಂದು ಲೆಕ್ಕಾಚಾರ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಮಗು ಹುಟ್ಟುವಾಗ ಚಂದ್ರ ಸಿಂಹ ರಾಶಿಯಲ್ಲಿ ಮಖ ನಕ್ಷತ್ರದಲ್ಲಿ 6 ಡಿಗ್ರಿಯಲ್ಲಿ ಸಂಚಾರ ಮಾಡುತ್ತಿದ್ದಾನೆ ಎಂದು ಊಹಿಸಿಕೊಳ್ಳಿ. ಅಂದರೆ ಮಖ ನಕ್ಷತ್ರದ ಪೂರ್ತಿ ವಿಸ್ತೀರ್ಣ ಸಿಂಹ ರಾಶಿಯಲ್ಲಿ 0 ಡಿಗ್ರಿಯಿಂದ 13 ಡಿಗ್ರಿ 20 ನಿಮಿಷಗಳವರೆಗೆ ಇರುತ್ತದೆ. ಇದರಲ್ಲಿ ಚಂದ್ರ 6 ಡಿಗ್ರಿಯಲ್ಲಿ ಸಂಚಾರ ಮಾಡುತ್ತಿದ್ದಾನೆ. ಅಂದರೆ ಮಖ ನಕ್ಷತ್ರದ ಪೂರ್ತಿ ವಿಸ್ತೀರ್ಣವಾದ 13 ಡಿಗ್ರಿ 20 ನಿಮಿಷಗಳಲ್ಲಿ 6 ಡಿಗ್ರಿಗಳನ್ನು ದಾಟಿ ಬಂದಿರುತ್ತಾನೆ. ಇನ್ನು 7 ಡಿಗ್ರಿ 20 ನಿಮಿಷಗಳು ವಿಸ್ತೀರ್ಣ ಉಳಿದಿದೆ. ಈ ಅನುಪಾತದಲ್ಲಿ ಕೇತು ದಶಾಕಾಲವಾದ 7 ವರ್ಷಗಳನ್ನು ಭಾಗಿಸಬೇಕು. ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ, ಚಂದ್ರ ಅಶ್ವಿನಿ, ಮಖ, ಮೂಲ ಈ 3 ನಕ್ಷತ್ರಗಳಲ್ಲಿ ಯಾವ ನಕ್ಷತ್ರದಲ್ಲಿದ್ದರೋ ಅವರಿಗೆ ಕೇತು ದಶಾವೇ ಜನನ ಕಾಲದಲ್ಲಿ ನಡೆಯುತ್ತಿರುತ್ತೆ. ಚಂದ್ರ ಮಖ ನಕ್ಷತ್ರದಲ್ಲಿ 0 ಡಿಗ್ರಿಯಲ್ಲಿ ಇದ್ದಿದ್ದರೆ ಪೂರ್ತಿ 7 ವರ್ಷಗಳ ಕಾಲ ಕೇತು ದಶಾ ನಡೆಯುತ್ತದೆ. ಜನಿಸುವಾಗ ಚಂದ್ರ 6 ಡಿಗ್ರಿ 40 ನಿಮಿಷಗಳಲ್ಲಿದ್ದರೆ 3.5 ವರ್ಷಗಳು ಕಳೆದು ಇನ್ನು 3.5 ವರ್ಷಗಳ ಕಾಲ ಮಾತ್ರ ಇರುತ್ತೆ. ಯಾಕಂದ್ರೆ 6 ಡಿಗ್ರಿ 40 ನಿಮಿಷಗಳು ಅನ್ನೋದು ಮಖ ನಕ್ಷತ್ರದ ಮಧ್ಯ ಚುಕ್ಕೆ ಆಗುತ್ತೆ. ಸ್ನೇಹಿತರೆ, ಇಲ್ಲಿ ಒಂದು ಸಣ್ಣ ಲೆಕ್ಕ ನಿಮಗೆ ಗೊತ್ತಾಗಬೇಕು. ಅದೇನೆಂದ್ರೆ 0 ಡಿಗ್ರಿಯಿಂದ 13 ಡಿಗ್ರಿ 20 ನಿಮಿಷಗಳನ್ನು ಪೂರ್ತಿ ನಾವು ನಿಮಿಷಗಳಾಗಿ ಮಾಡಬಹುದು. ಮಾಡಿದರೆ 800 ನಿಮಿಷಗಳು ಬರುತ್ತೆ. 13 ಡಿಗ್ರಿಗಳಿಗೆ 780 ನಿಮಿಷಗಳು ಬರುತ್ತೆ. ಉಳಿದಿದ್ದು 20 ನಿಮಿಷಗಳ ಅದರ ಜೊತೆ ಸೇರಿಸಿದ್ರೆ ಒಟ್ಟು 800 ನಿಮಿಷಗಳು ಆಗುತ್ತೆ. ಅಂದ್ರೆ ಒಂದು ನಕ್ಷತ್ರದ ವಿಸ್ತೀರ್ಣ 13 ಡಿಗ್ರಿ 20 ನಿಮಿಷಗಳಿಗೆ ಸಮವಾದ ನಿಮಿಷಗಳು ಅಂದ್ರೆ 800 ನಿಮಿಷಗಳು ಆಗುತ್ತೆ. ಆ 800 ನಿಮಿಷಗಳು ಅಂದ್ರೆ 13 ಡಿಗ್ರಿ 20 ನಿಮಿಷಗಳು ಅಂತ ಹೇಳುತ್ತೇವೆ. ಅಂದ್ರೆ ಈ ಡಿಗ್ರಿ ಮತ್ತು ನಿಮಿಷಗಳನ್ನು ನಾವು ಗಂಟೆ ನಿಮಿಷಗಳು ಅಂತ ಭಾವಿಸಿಕೊಂಡ್ರೆ ಸರಿಯಾಗಿರುತ್ತೆ. 1 ಡಿಗ್ರಿಯನ್ನು 1 ಗಂಟೆ ಅಂತ ಭಾವಿಸಿ. 1 ಗಂಟೆಗೆ ಹೇಗೆ 60 ನಿಮಿಷಗಳು ಇರುತ್ತದೆಯೋ ಅದೇ ರೀತಿ 1 ಡಿಗ್ರಿಗೆ 60 ನಿಮಿಷಗಳು ಆಗಿರುತ್ತೆ. ಈ ಜಾತಕದಲ್ಲಿ ಚಂದ್ರ ಕಳೆದಿದ್ದು 6 ಡಿಗ್ರಿಗಳು. ಅಂದ್ರೆ ಸಿಂಹ ರಾಶಿಯಲ್ಲಿ ಮಖ ನಕ್ಷತ್ರದಲ್ಲಿ 6 ಡಿಗ್ರಿಯಲ್ಲಿ ಚಂದ್ರ ಸಂಚಾರ ಮಾಡುತ್ತಿರುತ್ತಾನೆ. ಅಂದರೆ ಕಳೆದಿದ್ದು 360 ನಿಮಿಷಗಳು ಆಗುತ್ತೆ. 6 × 60 360 ನಿಮಿಷಗಳಾಗುತ್ತೆ. ಅಂದರೆ ಕೇತು ನಕ್ಷತ್ರದಲ್ಲಿ ಚಂದ್ರನ ಒಟ್ಟು ಸಂಚಾರ ಕಾಲವಾದ 800 ನಿಮಿಷಗಳಲ್ಲಿ 360 ನಿಮಿಷಗಳ ಕಾಲ ಚಂದ್ರ ಪ್ರಯಾಣ ಮಾಡಿದ್ದಾನೆ. ಮಖ ನಕ್ಷತ್ರದಲ್ಲಿ ಚಂದ್ರ ಇನ್ನು ಪ್ರಯಾಣ ಮಾಡಬೇಕಾಗಿದ್ದು ವಿಸ್ತೀರ್ಣ 440 ನಿಮಿಷಗಳಾಗುತ್ತೆ. ಮಖ ನಕ್ಷತ್ರದ 800 ನಿಮಿಷಗಳ ವಿಸ್ತೀರ್ಣಕ್ಕೆ ಕೇತು ದಶ 7 ವರ್ಷಗಳ ಕಾಲ ಅಂದರೆ ಇನ್ನೂ ಕಡಿಬೇಕಾಗಿದ್ದ ವಿಸ್ತೀರ್ಣವಾದ 440 ನಿಮಿಷಗಳಿಗೆ ಉಳಿದಿರುವ ಕೇತು ದಶಾ ಕಾಲ 3 ವರ್ಷಗಳು 10 ತಿಂಗಳು 6 ದಿನಗಳಾಗಿರುತ್ತೆ. ಈ ವ್ಯಕ್ತಿಯ ಜನನಕಾಲ ದಶಾ ಕೇತು ದಶಾದಲ್ಲಿ 3 ವರ್ಷ 10 ತಿಂಗಳು 6 ದಿನಗಳು ಉಳಿದಿದೆ ಎಂದು ಪರಿಗಣಿಸಬೇಕು.
ಈ ವ್ಯಕ್ತಿಯ ಜನನ ದಿನಾಂಕ 28/12/2007. ಜನನ ಕಾಲದಲ್ಲಿ ಉಳಿದಿರುವ ಕೇತು ದಶ 3 ವರ್ಷಗಳು 10 ತಿಂಗಳು 6 ದಿನಗಳು ಆಗಿರುತ್ತೆ. ಅಂದರೆ ಕೇತು ದಶ ಅವನಿಗೆ 2011ನೇ ವರ್ಷ ನವೆಂಬರ್ ತಿಂಗಳು 4ನೇ ತಾರೀಕು ಮುಗಿಯುತ್ತೆ. ಅವಾಗ ಅವನಿಗೆ 3 ವರ್ಷ 10 ತಿಂಗಳು 6 ದಿನಗಳು ವಯಸ್ಸಾಗಿರುತ್ತೆ. ಕೇತು ದಶ ಮುಗಿದ ಮೇಲೆ 4/11/2011ರಿಂದ ಶುಕ್ರ ದಶ ಶುರುವಾಗುತ್ತೆ. ಶುಕ್ರ ದಶ 20 ವರ್ಷಗಳ ಕಾಲ ಎಂದು ನಿಮಗೆ ಮೊದಲೇ ಗೊತ್ತಿದೆ. ಅಂದರೆ 4/11/2031ವರೆಗೆ ಅವನಿಗೆ ಶುಕ್ರ ದಶ ನಡೆಯುತ್ತಿರುತ್ತೆ. ಶುಕ್ರ ದಶ ಮುಗಿಯುವುದು ಅವನಿಗೆ 23 ವರ್ಷ 10 ತಿಂಗಳು 6 ದಿನಗಳು ವಯಸ್ಸಾಗುವಾಗ ಮುಗಿಯುತ್ತೆ. ಆಮೇಲೆ ಸೂರ್ಯ ದಶ 6 ವರ್ಷಗಳು, ಅದು 4/11/2037ವರೆಗೆ ಇರುತ್ತೆ. ಅವಾಗ ಅವನಿಗೆ ಹೆಚ್ಚು ಕಡಿಮೆ 29-30 ವರ್ಷಗಳು ಆಗಿರುತ್ತೆ. ಸೂರ್ಯ ದಶ ಆದಮೇಲೆ ಚಂದ್ರ ದಶ 4/11/2047ವರೆಗೆ ಇರುತ್ತೆ. ಅವಾಗ ಹೆಚ್ಚು ಕಡಿಮೆ ಅವನಿಗೆ 40 ವರ್ಷಗಳಾಗಿರುತ್ತೆ. ಚಂದ್ರ ದಶ ಆದಮೇಲೆ ಕುಜ ದಶ 7 ವರ್ಷ 4/11/2054ವರೆಗೆ ಇರುತ್ತೆ. ಅವಾಗ ಅವನಿಗೆ ಹೆಚ್ಚು ಕಡಿಮೆ 47 ವರ್ಷ ಆಗಿರುತ್ತೆ. ಆಮೇಲೆ ರಾಹು ದಶ 18 ವರ್ಷಗಳ ಕಾಲ, ಅದು 4/11/2072ವರೆಗೆ ಇರುತ್ತೆ. ಅವಾಗ ಅವನಿಗೆ ಹೆಚ್ಚು ಕಡಿಮೆ 65 ವರ್ಷ ಆಗಿರುತ್ತೆ. ಆಮೇಲೆ ಗುರು ದಶ 16 ವರ್ಷಗಳು 4/11/2088ವರೆಗೆ, ಅವಾಗ ಅವನಿಗೆ 80 ವರ್ಷಗಳಾಗಿರುತ್ತೆ. ಆಮೇಲೆ ಶನಿ ದಶ ಬರುತ್ತೆ. ಶನಿ ದಶ 19 ವರ್ಷಗಳ ಕಾಲ 4/11/2107ನೇ ವರ್ಷದವರೆಗೆ ಇರುತ್ತೆ. ಅವಾಗ ಅವನಿಗೆ ಹೆಚ್ಚು ಕಡಿಮೆ 99 ವರ್ಷ ಆಗಿರುತ್ತೆ. ಕೊನೆಯದಾಗಿ ಬುಧ ದಶ 17 ವರ್ಷಗಳ ಕಾಲ ಇರುತ್ತೆ. ಅದು 4/11/2124 ತನಕ ಇರುತ್ತೆ. ಅವಾಗ ಅವನಿಗೆ 116 ವರ್ಷಗಳು ಆಗಿರುತ್ತೆ. ಇದಕ್ಕೆ ಪೂರ್ಣ ಆಯುಸ್ಸು ಅಂತ ಹೇಳುತ್ತಾರೆ. ಈ ರೀತಿ ಒಬ್ಬೊಬ್ಬರಿಗೂ ದಶಾಭುಕ್ತಿ ಕಾಲಗಳು ನಡೆಯುತ್ತಾ ಇರುತ್ತೆ. ಭವಿಷ್ಯ ನೋಡುವ ಆ ಸಮಯದಲ್ಲಿ ಆ ಜಾತಕನಿಗೆ ಯಾವ ದಶ ಯಾವ ಭುಕ್ತಿ ನಡೆಯುತ್ತದೆ ಎಂದು ನೋಡಿ ಆ ದಶಾನಾಥ ಮತ್ತು ಭುಕ್ತಿನಾಥ ಬಲ ಮತ್ತು ಬಲಹೀನಕ್ಕೆ ತಕ್ಕಂಥದ್ದಾಗಿ ಫಲಗಳನ್ನು ವಿಶ್ಲೇಷಣೆ ಮಾಡಬೇಕು. ಒಂದು ವ್ಯಕ್ತಿಯ ಬಾಳಲ್ಲಿ ದಶಾನಾಥನಕ್ಕಿಂತ ಭುಕ್ತಿನಾಥ ಹೆಚ್ಚಿನ ಬಲವನ್ನು ಹೊಂದಿರುತ್ತಾನೆ. ಆದ್ದರಿಂದ ಸ್ನೇಹಿತರೆ, ಇವಾಗಲೇ ನೀವು ನಿಮಗೆ ಯಾವ ದಶ ಯಾವ ಭುಕ್ತಿ ನಡೆಯುತ್ತದೆ ಎಂದು ನೋಡಿ ಇಟ್ಕೊಳ್ಳಿ. ಅದರ ಫಲಗಳನ್ನು ನಾವು ಮುಂದೆ ಬರುವ ವಿಡಿಯೋಗಳಲ್ಲಿ ನೋಡೋಣ. ಸ್ನೇಹಿತರೆ, ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಬಟನ್ ಒತ್ತಿ, ನನ್ನ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ಲಿಂಕನ್ನು ನಿಮ್ಮ ಸ್ನೇಹಿತರುಗಳಿಗೆಲ್ಲ ಕಳಿಸಿ. ಎಲ್ಲರಿಗೂ ಉಪಯೋಗವಾಗಲಿ, ಶುಭವಾಗಲಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನೂ ವಿಶೇಷ ಸೂಕ್ಷ್ಮಗಳ ಒಟ್ಟಿಗೆ ನೋಡೋಣ. ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.